ಆಗಸ್ಟ್ 30ರಂದು ಖೇಲ್ ಚಿತ್ರದ ಟ್ರೈಲರ್ ಬಿಡುಗಡೆ. ಭರತ್ ವಿಜಯ್ ಪ್ರಚಲಿತ ಜೇನ್ಜಿಗಳ ಯಶೋಗಾಥೆ ಚಿತ್ರದಲ್ಲಿ ಅಳವಡಿಕೆ. ಬೀದರ್ ಇದೇ ತಿಂಗಳ ಆಗಸ್ಟ್ 30ರಂದು ಸಾಯಂಕಾಲ 7 ಗಂಟೆಗೆ ನಗರದ ಗಣೇಶ್ ಮೈದಾನದಲ್ಲಿ ಖೇಲ್ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಲಾಗುತ್ತಿದೆ. ಎಲ್ಲರೂ ಪ್ರೋತ್ಸಾಹಿಸಿ ಸಹಕರಿಸಬೇಕೆಂದು ಖೇಲ್ ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕ ಭರತ್ ವಿಜಯ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ನಡೆಯುವ ಸಮಾರಂಭದಲ್ಲಿ ಚಿತ್ರದ ಇಡೀ ತಂಡದ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ. ಚಿತ್ರದ ನಾಯಕ ನಟ ಯುವರಾಜ್ ಗೌಡ, ನಾಯಕಿ ನಟಿ ಆಶಿಕಾ ಗೌಡ, ವಿಶೇಷ ಪಾತ್ರದಲ್ಲಿ ನಟಿಸಿದ ನಟಿ ಸಂಗೀತಾ, ಚಿತ್ರದ ಸಂಗೀತ ನಿರ್ದೇಶಕ ತ್ಯಾಗರಾಜ್ ಎಸ್ ಸೇರಿದಂತೆ ಛಾಯಾಗ್ರಾಹಕರು ಹಾಗೂ ಇಡೀ ಚಿತ್ರತಂಡ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದೆ. ಎಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಬೇಕೆಂದು ಭರತ್ ಕೋರಿದರು. ಖೇಲ್ ಎಂದರೆ ಪ್ರೀತಿಯ ಆಟ. ಜೇನ್ಜಿ ಯುಗದ ಇಂದಿನ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ನಡೆಯುತ್ತಿರುವ ಪ್ರೀತಿಯ ಆಟಗಳು, ತಾಯಿ ಮಕ್ಕಳ ಅನ್ಯೋನ್ಯತೆ, ಸ್ನೇಹ, ಬಾಂಧವ್ಯ ಕುರಿತು ಈ ಚಿತ್ರದಲ್ಲಿ ತಿಳಿಸಿಕೊಡಲಾಗಿದೆ ಎಂದರು. ತಾಯಿಯ ಮಮತೆ ಕುರಿತು, ಪ್ರೀತಿ ಪ್ರೇಮದ ಕುರಿತು ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿವೆ. ಚಿತ್ರವನ್ನು ಬೆಂಗಳೂರು, ಮೈಸೂರು ಮತ್ತು ಉತ್ತರಾಖಂಡ ರಾಜ್ಯದಲ್ಲಿ ಚಿತ್ರೀಕರಿಸಲಾಗಿದೆ. 2 ಗಂಟೆ 5 ನಿಮಿಷ ಅವಧಿಯ ಈ ಚಲನಚಿತ್ರವು ಸೆಪ್ಟೆಂಬರ್ 2026ರಲ್ಲಿ ರಾಜ್ಯದ ಸುಮಾರು 150 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರತಂಡದ ಸದಸ್ಯರಾದ ಸೂರ್ಯಕಾಂತ್ ಜೆಂಶೆಟ್ಟಿ, ಧನರಾಜ್ ಖಂಡ್ರೆ, ನಟ ಯುವರಾಜ್ ಗೌಡ ಉಪಸ್ಥಿತರಿದ್ದರು. ನನ್ನ ಹೆಸರು ಭರತ್ ಅಂತ. ಇದೇ ಬೀದರ್ ಜಿಲ್ಲೆ ಹುಡುಗನೇ, ಬಟ್ ಬೆಂಗಳೂರಲ್ಲಿ ಇರ್ತೀನಿ. ನನ್ನ ಮೊದಲನೇ ಚಿತ್ರ ಖೇಲ ಅಂತ. ಈ ಖೇಲ ಚಿತ್ರದ ಟ್ರೈಲರ್ ಲಾಂಚ್ಗೆ ನಾನು ಬೆಂಗಳೂರಿಂದ ಬೀದರಲ್ಲಿ ಬಂದು ಒಂದು ಈವೆಂಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ 30ನೇ ತಾರೀಕು ಆಗಸ್ಟು 7 ಗಂಟೆಗೆ ಗಣೇಶ್ ಮೈದಾನ, ಬೀದರ್ನ ಗಣೇಶ್ ಮೈದಾನದಲ್ಲಿ ನಮ್ಮ ಇಡೀ ಚಿತ್ರತಂಡ ಬರ್ತಾ ಇದ್ದೀವಿ. ಹಾಗಾಗಿ ನಿಮ್ಮನ್ನೆಲ್ಲರೂ ಒಂದು ಫ್ರೆಂಡ್ಲಿ ಇನ್ವೈಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳಕ್ಕೆ ಬಂದಿದ್ದೀನಿ ನಾನು. ಹಾಗೆ ನಮ್ಮ ಚಿತ್ರದ ನಾಯಕ ವಿಹಾನ್ ಪ್ರಭಂಜನ್ ಹಾಗೂ ಯುವರಾಜ್ ಗೌಡ ಅಂತ ಇವ್ರ ಹೆಸರು. ಸೊ ಇವರು ಬರ್ತಿದ್ದಾರೆ. ಆಮೇಲೆ ನಾಯಕಿ ಆಶಿಕಾ ಗೌಡ, ಹಾಗೆ ತುಂಬಾ ಫೇಮಸ್ ಆಗಿರುವಂತ ಹೀರೋಯಿನ್ ಸಂಗೀತಾ ಭಟ್ ಅವರು ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರು ಬರ್ತಿದ್ದಾರೆ. ಹಾಗೂ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ತ್ಯಾಗರಾಜ್ MS ಅಂತ, ಅವರು ಅಮಿತ್ ಜವಳ್ಕರ್ ಅಂತ ಎಡಿಟರ್, ಆಮೇಲೆ ಕ್ಯಾಮ್ರಾಮನ್ ಮೈಸೂರು ಸ್ವಾಮಿ ಹಾಗೂ ಪ್ರಮೋದ್ ಗೌಡ, ಇಷ್ಟು ಜನ ಬರ್ತಿದ್ವಿ. ಇದಲ್ದಿರ ನಮ್ಮ ಚಿತ್ರತಂಡ ಬಿಟ್ಟು ನಮಗೆ ಪ್ರೋತ್ಸಾಹ ಕೊಡೋಕೆ ನಮ್ಮೊಂದು ಶಕ್ತಿಯಾಗಿ ನಿಂತಿರುವಂತ ನಮ್ಮ ಸ್ನೇಹಿತರು, ಅಂದ್ರೆ ನಮ್ಮ ಸಿನಿಮಾದ ಏನಂತಾರೆ ಸಿನಿಮಾಗೆ ಸಪೋರ್ಟಿವ್ ಆಗಿ ನಿಂತಿರೋರು, ಬಿಗ್ ಬಾಸ್ ಅಲ್ಲಿ ಮಾಡಿರೋರಾಗ್ಲಿ ಅಥವಾ ಗೌರಿ ಕಲ್ಯಾಣ ಸೀರಿಯಲ್ಲು, ಆಮೇಲೆ ಭರ್ಜರಿ ಬ್ಯಾಚುಲರ್ಸ್, ಸೊ ಈ ತರ ಬೇರೆ ಬೇರೆ ಏನಂತಾರೆ ರಿಯಾಲಿಟಿ ಶೋಸ್ ಆಗಲಿ ಅಥವಾ ಸೀರಿಯಲ್ಗಳಲ್ಲಿ ಮಾಡಿರೋರೆಲ್ಲ ಬರ್ತಾ ಇದ್ದಾರೆ. ಸೊ ಹಾಗಾಗಿ ತಮ್ಮ ಮುಖಾಂತರ ಬೀದರ್ ಜಿಲ್ಲೆ ಜನತೆಗೆ ನಾವು ಕರೆಯೋಣ ಅಂತ ಹೇಳಿ ಈ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ವಿ. ಸರ್, ಖೇಲ ಅಂತಂದ್ರೆ ಒಂದು ಗೇಮ್ ಅಂತ ಅರ್ಥ. ಸೊ ಇದು ಖೇಲ ಪ್ರೀತಿಯ ಆಟ ಅಂತಾನೆ ನನ್ನ ಸಿನಿಮಾ ಸಬ್ ಟೈಟಲ್. ಸೊ ಖೇಲ ಅಂತ ಇಟ್ಟಿದ್ದೀನಿ. ಇವಾಗಿನ ಜನರೇಷನ್ಗೆ, ಈ ಜೆನ್ಜಿ ಅಂತ ಏನ್ ಕರೀತಾರೋ, ಇವಾಗಿನ ಜನರೇಷನ್ ಅಲ್ಲಿ ಏನ್ ನಡೀತಿದೆ, ಈ ಲವ್ ಅಲ್ಲಾಗ್ಲಿ ಅಥವಾ ಒಂದು ತಾಯಿ ಮಗನ ಸೆಂಟಿಮೆಂಟ್ ಕೂಡ ಇದೆ ನನ್ನ ಸಿನಿಮಾಲಿ. ಆಮೇಲೆ ಫ್ರೆಂಡ್ಶಿಪ್, ಇವಾಗಿನ ಜನರೇಷನ್ ಏನ್ ನಡೀತಿದೋ ಅದೇ ಸಿನಿಮಾ ಮಾಡಿದೀವಿ. 4 ಹಾಡಿದೆ. ಒಂದು ತಾಯಿ ಸೆಂಟಿಮೆಂಟ್ ಸಾಂಗ್ ಇದೆ, ಒಂದು ಲವ್ ಸಾಂಗ್ ಇದೆ, ಇನ್ನ 2 ಸ್ವಲ್ಪ ಸ್ಪೆಷಲ್ ಆಗಿದೆ. ಶೂಟಿಂಗ್ ಮುಗ್ದಿದೆ. ಬೆಂಗಳೂರು, ಮೈಸೂರು ಹಾಗೂ ಉತ್ತರಾಖಂಡಲ್ಲಿ ಅವಲಿ ಅಂತ ಹೇಳಿ ಈ 3 ಕಡೆ ಶೂಟಿಂಗ್ ಮಾಡಿದೀವಿ. 2 ಗಂಟೆ 5 ನಿಮಿಷ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ 11 ಅಥವಾ 18ನೇ ತಾರೀಕು ಈ 2ರಲ್ಲಿ ಒಂದು ಡೇಟಲ್ಲಿ ರಿಲೀಸ್ ಪ್ಲಾನ್ ಮಾಡಿದ್ದೀವಿ ನಾವು. ಎಲ್ರಿಗೂ ನಮಸ್ಕಾರ. ಈಗ ಬಂದಿರುವಂತ ಎಲ್ಲ ಮಾಧ್ಯಮದವರು ಮತ್ತೆ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೆಲ್ಲ ಬಂದು ನಮ್ಮ ತಂಡಕ್ಕೆ ನೀವು ಸಪೋರ್ಟ್ ಮಾಡ್ತಾರೆ, ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ. ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ಇಂಡಿಯಾದಿಂದ ಕೇಳ್ಕೊತೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ನಾನು ಮೈಸೂರು ಹುಡುಗ. ನಾನು ಈ ಖೇಲ ಚಿತ್ರದಲ್ಲಿ 2ನೇ ನಾಯಕ ನಟನಾಗಿ ಮಾಡಿದ್ದೀನಿ. ನಾವು ಈ 30ನೇ ತಾರೀಕು
ಒಂದು ಟ್ರೈಲರ್ ಇವೆಂಟ್ ಮಾಡಬೇಕು ಅಂತ ಬೀದರ್ ಅಂದ್ಕೊಂಡಿದ್ದೀವಿ. ಸೊ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.